ಚಿಕಿತ್ಸೆಗೆ ಬಂದ ಯುವತಿ ಜೊತೆ ಅಸಭ್ಯ ವರ್ತನೆ ಆರೋಪ. ಅಸಭ್ಯ ವರ್ತನೆ ಜೊತೆಗೆ ಲೈಂಗಿಕ ಕ್ರಿಯೆಗೂ ಕೂಡ ಒತ್ತಾಯವನ್ನ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. ಈಗಷ್ಟೇ ನೋಡ್ತಾ ಇದ್ವಿ ಇನ್ಸ್ಪೆಕ್ಟರ್, ಈಗ ಡಾಕ್ಟರ್ ಸರ್, ಇನ್ಸ್ಪೆಕ್ಟರ್ದಾಯ್ತು, ಡಾಕ್ಟರ್. ಚಿಕಿತ್ಸೆಗೆ ಬಂದಂತ ಯುವತಿ ಜೊತೆ ಅಸಭ್ಯ ವರ್ತನೆಯನ್ನ ತೋರಲಾಗಿರುವಂತ ಆರೋಪ. ಅಸಭ್ಯ ವರ್ತನೆ ಜೊತೆಗೆ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಲಾಗಿದೆ. ಅಶೋಕನಗರ ಪೊಲೀಸರಿಂದ ವೈದ್ಯ ಪ್ರವೀಣ್ ಅನ್ನ ಬಂಧನ ಮಾಡಲಾಗಿದೆ. ಆಸ್ಟಿನ್ ಟೌನ್ ನಿವಾಸಿ ಸ್ಕಿನ್ ಡಾಕ್ಟರ್ ಪ್ರವೀಣ್ 3 ದಿನಗಳ ಹಿಂದೆ ಚಿಕಿತ್ಸೆಗೆ ಅಂತ ಬಂದಿದ್ದಂತ ಯುವತಿ. ಚರ್ಮದ ಸಮಸ್ಯೆ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಬಂದಿದ್ರು ಯುವತಿ. ಈ ವೇಳೆ ಯುವತಿಯ ಮೈಮುಟ್ಟಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಲಾಗಿದೆಯಂತೆ. ಜೊತೆಗೆ ಆರೋಪಿಯಿಂದ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಅನ್ನ ಕೂಡ ಮಾಡಲಾಗಿದೆ. ಕೂಡಲೇ ವಿಚಾರವನ್ನ ಪೋಷಕರಿಗೆ ತಿಳಿಸಿದ್ದ ಯುವತಿ. ಘಟನೆ ಬಳಿಕ ಯುವತಿ ಪೋಷಕರು ಕ್ಲಿನಿಕ್ ಬಳಿ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ಬಳಿಕ ಅಶೋಕನಗರ ಠಾಣೆಗೆ ದೂರನ್ನ ನೀಡಿದ್ರು ಯುವತಿ ದೂರಿನ ಅನ್ವಯ ಅಶೋಕನಗರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿರುವಂತದ್ದು ಪೊಲೀಸರು. ನೋಡಿ, 2 ಕೇಸು ಆಲ್ಮೋಸ್ಟ್ ಸಿಮಿಲರ್. ಆದ್ರೆ ಪೊಲೀಸ್ ಮೇಲೆ ಆರೋಪ ಬಂತಲ್ಲ, ಸುನಿಲ್ ಅನ್ನುವಂತ ಇನ್ಸ್ಪೆಕ್ಟರ್ ಮೇಲೆ, ಅವ್ರನ್ನ ಮಾತ್ರ ಬಂಧಿಸಿಲ್ಲ. ಬೇರೆಯವ್ರ ಮೇಲೆ ಯಾರ್ದಾದ್ರೂ ಆರೋಪ ಬಂದ್ರೆ ಸಾಕು, ಸೀದಾ ಎಳ್ಕೊಂಡು ಹಾಕ್ಬಿಡ್ತಾರೆ ಜೈಲಿನ ಒಳಗಡೆ. ಆದ್ರೆ ಇನ್ಸ್ಪೆಕ್ಟರ್ ಮೇಲೆ ಮಾತ್ರ ಆರೋಪ ಬಂದ್ರೆ ನೋಡೋಣ, ವಿಚಾರಿಸೋಣ, ಏನಾಗಿದೆ ಚೆಕ್ ಮಾಡೋಣ, ಕ್ರಾಸ್ ಚೆಕ್ಕು ಎಲ್ಲವೂ ಕೂಡ ಆಗ್ತವೆ. ಬಟ್ ಇಲ್ಲಿ ಡಾಕ್ಟರ್ ಮೇಲೆ ಆರೋಪ ಬರ್ತಿದ್ದ ಹಾಗೆ ಅವರನ್ನ ಬಂಧಿಸಲಾಗಿದೆ. ಅದಕ್ಕೆಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಈ ಹಿಂದೆ ಆ ಇನ್ಸ್ಪೆಕ್ಟರ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸುದ್ದಿ ತೋರಿಸ್ತಾ ಇದ್ವಲ್ಲ, ಆಕೆನೂ ಕೂಡ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಸೊ ಆ ಕೇಸ್ ಬೇರೆ, ಈ ಕೇಸೇ ಬೇರೆ ರೀತಿಯಲ್ಲಿ ನಡೆಯುತ್ತೆ ಪೊಲೀಸ್ ಠಾಣೆಯಲ್ಲಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ.